ಯಾಕಾರು ಬಂದು ಆಡಿಷನ್ಗೆ ಅಂತ ಅನ್ಸ್ಬಿಡ್ತಪ್ಪ. ಫೈನಲಿ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿ ವರ್ಜಿನಲ್ ಎತ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಮೆಂಟರ್ ಇಲ್ಲ ರೆಡಿ ಆಗಿದ್ಯಾ? ಸೋತ್ ಬಿಟ್ರೆ ಸೋಲಲ್ಲ. ಈಗ ನಮ್ಮ ಸ್ಪರ್ಧಾಳುಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಸೆಲೆಕ್ಟ್ ಆಗಿದ್ದೀನಿ. ಫಸ್ಟ್ ಒಂದು ಮುಗಿಸಿ ಅವ್ರು ಹೇಳೋ ಗೈಸ್, ನಮ್ಮ ಕುದುರೆ ಏನ್ ಅನ್ಕೊಂಡಿದೀರಾ? ಏನೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು. ಕಾಲಿಗ ಖಾಲಿ ಬಿಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಬೆಳಗ್ಗೆನೆ ಎದ್ದು ನಾಷ್ಟ ಮಾಡ್ದಿರ ಬೇಗ ಎಲ್ಲಿ ಓಡ್ ಬಂದಿದ್ದೀವಿ ಅಂದರೆ ಒಂದು ಆಡಿಷನ್ ಕೊಡೋಕೆ ಬಂದಿದ್ದೀವಿ. ನಾನು ಜಸ್ಸು ಕೊಡ್ತಿಲ್ಲ, ನಾನು ಮಾತ್ರ ಕೊಡ್ತಾ ಇದ್ದೀನಿ. ಬ್ಯಾಂಡ್ ಜಸ್ಸು ಬೆಳಗ್ಗೆ ತುಂಬ ಹೆಲ್ಪ್ ಮಾಡ್ತಾ ಬರೋಕ್ಕೆ. ನಾನು ಮೆಂಟರ್ ಗೈಸ್ ಇವನು ನನಗೆ ಇವತ್ತು. ಸೊ ಆ್ಯಂಡ್ ಇವತ್ತೇನು ಅಂದರೆ ಬಂದ್ವಿ ಫಾರ್ಮ್ ಇಸ್ಕೊಳಕ್ಕೆ ಬಂದ್ವಿ. ಬನ್ನಿ ಅಲ್ಲಿ ತೋರಿಸ್ತೀನಿ. ಫಾರ್ಮ್ ಇಸ್ಕೊಳಕ್ಕೆ ಬಂದಿದ್ವಿ, ಬಟ್ ಫಾರ್ಮ್ಗೆ ಜೆರಾಕ್ಸ್ ಬೇಕು ಅಂತ ಹೇಳಿದ್ರು. ಒರಿಜಿನಲ್ಸ್ಗೆ ಜೆರಾಕ್ಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಇವಾಗ ಜೆರಾಕ್ಸ್ ತೊಗೊಂಬರೋಣ. ಆ್ಯಂಡ್ ಏನು ಶೋ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಎಲ್ಲ ರೆಡಿನಾ? ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡ್ರಿ ಗಾಯ್ಸ್. ನಾನು ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತೀನಿ, ಏನೇನು ಮಾತಾಡ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ ಇವತ್ತು. ಸೊ ಬನ್ನಿ. ತೆಲುಗು ಲಯನ್ಸ್, ಹಿಂದಿ ವಾಕರ್ಸ್, ತಮಿಳ್ ಟೈಗರ್ಸ್. ನಾವು ಕನ್ನಡದವರಪ್ಪ, ಕನ್ನಡ ಪ್ಯಾಂಥರ್ಸ್ ಅಂತಿಲ್ವ ಅಲ್ಲೇ ಗೈಸ್. ನಾವು ಕನ್ನಡ ಪ್ಯಾಂಥರ್ಸ್ಗೆ ಆಡಿಷನ್ ಕೊಡೋಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಇವಾಗ ಜೆರಾಕ್ಸ್ ತರಕ್ಕೆ ಎಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ, ಜೆರಾಕ್ಸ್ ತೊಗೊಂಬರೋಣ. ವೇಟ್ ಮಾಡಿ ತೋರಿಸಿ ಹೊರಗಡೆ ಹೆಂಗೆ ನಡೀತಿದೆ ಅಂತ. ಐಸ್ ಏನಾಯಿತು ಅಂದರೆ ಯಪ್ಪ, ಅಲ್ಲಿ ಎಷ್ಟು ಜನ ನಿಂತವರು ಅವರೆಲ್ಲ ಇಲ್ಲೇ ಬಂದ್ಬಿಟ್ಟವ್ರು ಜೆರಾಕ್ಸ್ ತೊಗೊಳಕ್ಕೆ. ಯಾರು ಜೆರಾಕ್ಸ್ ತಂದಿಲ್ಲ. ಜೆರಾಕ್ಸ್ ಅಂದಿಲ್ಲಿ ತೊಗೊಂಬರೋಷ್ಟಲ್ಲಿ ಯಾಕಾರು ಬಂದು ಆಡಿಷನ್ಗೆ ಅಂತ ಅನ್ಸ್ಬಿಡ್ತಪ್ಪ. ಮೈ ಮೇಲೆ ತಳ್ತವ್ರೆಲ್ಲ ಬೀಳ್ತವ್ರೆ. ನಮ್ಮ ಜಸ್ಸು ಗ್ಯಾಪಲ್ಲಿ ಜ್ಯೂಸ್ ತೊಗೊಬಂದ ನಾನು ಕೊಡೋಕೆ, ಎನರ್ಜಿ ಡ್ರಿಂಕ್. ನಮ್ಮ ಮೆಂಟರ್ ಅಲ್ವಾ, ಕಾಸು ಖರ್ಚು ಮಾಡ್ತವ್ರೆ, ಲೆಕ್ಕ ಕೊಡ್ತಾರೆ ಆಮೇಲೆ, ಏನು ಬಿಡಲ್ಲ. ಏನಾಯ್ತು ಮಚ್ಚ? ಲೆಕ್ಕ ಕೊಡು ಗೈಸ್. ತುಂಬ ಜನ ಬಂದವ್ರು. ಹತ್ತತ್ರ ಒಂದು ಹೇಳ್ಬೋದು ಅಂದರೆ ಒಂದು 400 ಜನ ಬಂದವ್ರೆ, 400-500 ಜನ. ಅದ್ರಲ್ಲಿ ನಾವೊಬ್ರು ಎಲ್ಲ ಜೆರಾಕ್ಸ್ ಅಂತ ತುಂಬ್ಕೊಂಡ್ಬಿಟ್ಟವ್ರೆ ಯಪ್ಪ. ಸೊ ಬನ್ನಿ ಇವಾಗ ಬಂದಿದ್ದೀವಿ ಇಲ್ಲಿಗೆ ಒಂದು ಫಾರ್ಮ್ ಇಸ್ಕೊಂಬರೋಣ ಹೋಗ್ಬಿಟ್ಟು. ಎಸ್ ಆ್ಯಕ್ಚುಲಾಗಿ ಇದೊಂದೆಲ್ಲೋ ಕಾಡೊಳಗೆ ಇರೋದು. ನಮ್ಮ ಮನೆಗೆ ಬರೋಷ್ಟರಲ್ಲಿ ನಾನು ಬತ್ತನೇ ಇದ್ದೀವಿ ಬರೋಕ್ಕೆ ಆಯ್ತಾ ಇಲ್ವಲ್ಲ ಅಂದ್ಕೊಂಡಿದ್ವಿ. ತುಂಬ ಜನ ಅವರೇ. ಫಾರ್ಮ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇದು ರೆಸಾರ್ಟ್ ಇದೆಲ್ಲ. ರೇಟಿಂಗ್ ಕೊಡ್ತಾರೆ, ಬರೀಬೇಕು. ಎಸೆ ರೇಟಿಂಗು. ಅಯ್ಯೋ ಇನ್ನೇನೋ ಎಕ್ಸಾಮ್ ಬತ್ತೈತೆ. ಎಕ್ಸಾಮ್ ಬಿಟ್ಟು ಆಡಿಷನ್ ಕೊಡೋಕೆ ಬಂದಿದ್ದೀನಿ. ಇದು ಗಾಯ್ಸ್ ದಮ್ಮು ಇರಬೇಕೇನು ಹೇಳ್ತೀಯ ಗೈಸ್? ಹುಡುಗರೆಲ್ಲ ಜಾಸ್ತಿ ಜನ ಬಂದ್ಬಿಟ್ಟವ್ರೆ ಗೈಸ್. ಹುಡುಗರಿಗಿಂತ ಆಂಟಿದ್ದೀರ ಅಂಕಲ್ದಿರೆಲ್ಲ ಬಂದ್ಬಿಟ್ಟವ್ರೆ. ಒಂದು ಗೊತ್ತಿರಲ್ಲ. ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾವ್ರೆ ಇಲ್ಲಿ. ಸೊ ಬನ್ನಿ ಫಾರ್ಮ್ ಇಸ್ಕೊಂಬರೋಣ. ಗೈಸ್ ಫೈನಲಿ ಫಾರ್ಮ್ ಕೊಟ್ಟಿದ್ದಾರೆ. ಫಾರ್ಮ್ ಫಿಲ್ ಮಾಡಬೇಕು. ಗೈಸ್ ಅಪ್ಪ 6 ಜನ ಸೆಲೆಕ್ಟ್ ಆಗಕ್ಕೆ 600 ಜನ ಬಂದಿದ್ವಿ. ಸೊ ಬನ್ನಿ ಬೇಗ ಫಾರ್ಮ್ ಫಿಲ್ ಅಪ್ ಮಾಡೋಣ. ಗೈಸ್ ಇಲ್ಲಿ ಆ್ಯಕ್ಚುಲಾಗಿ ತುಂಬ ಜನ ಇನ್ಫ್ಲೂಯೆನ್ಸ್ ಎಲ್ಲ ಬಂದವರು. ಜಸ್ಟ್ ನಂಗೆ ತೋರಿಸ್ತಾನೆ ಕರೆದು ಅವ್ರು ನೋಡು ಇವ್ರು ನೋಡು ಅಂತ. ನಮ್ಗೆ ಡೈರೆಕ್ಟ್ ನೋಡೋಕೆ ಒಂಥರ ಆಯ್ತಾಯ್ತು ಗೈಸ್. 40 ಕ್ವಶನ್ ಐತೆ ಗೈಸ್ ಟೋಟಲ್ಲು. 40 ತೋರಿಸ್ಬಿಡ್ತೀನಿ ಲಾಸ್ಟಿಗೆ. 40 ಕ್ವಶನ್ನು. ನಾನು ಎಕ್ಸಾಮಲ್ಲಿ ಎಷ್ಟು ಬರ್ದಿರಲಿಲ್ಲ ಯಪ್ಪ. ಗೈಸ್ ನಾವಿಲ್ಲಿ ಬರಿತಾನೇ ಇದ್ದೀವಿ ಆಯ್ತಾನೆ ಇಲ್ಲ. ಏನೇನೋ ಕೇಳೋರೆ, ನೀವು ಎಕ್ಸಾಂಗಲ್ಲ ಇದ್ರೆ ಏನು ಮಾಡ್ತೀರಾ, ನೀವು ಊಟ ತಿಂದಿಲ್ಲ ಅಂದರೆ ಏನು ಮಾಡ್ತೀರಾ, ಟ್ರೈನಿಂಗ್ ಮಾಡಬೇಕು, ಕ್ಯಾಂಪ್ ಹಾಕ್ಬೇಕು ಅಂದೆಲ್ಲ ಮಾಡ್ತೀರಾ ಅಂತ. ಫುಲ್ಲು ಕಷ್ಟ ಆಯ್ತು. ಬನ್ನಿ ಬರಿತಾ ಇದ್ದೀವಿ. ಬರ್ದು ಒಳಗಡೆ ಆಟ ಆಡಿಸ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ನಿಮಗೆ. ಗೈಸ್ ಫೈನಲಿ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿ ವರ್ಜಿನಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಎಕ್ಸಾಮಲ್ಲಿ ಏನಾದ್ರು 1 ವಾರ ಕೂತ್ಕೊಂಡು ಬರ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಇರ್ತಿದ್ದೆ. ಅಯ್ಯೋ ಎಲ್ಲ ಥರ ಕ್ವಶನ್ ಇದೆ ಗೈಸ್. ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಯಾಕೆ ತೊಗೊಬೇಕಂತೆಲ್ಲ. ಸೊ ಬನ್ನಿ ಎಲ್ಲ ಕೊಟ್ಟಿದ್ದೀನಿ, ಬರೆದಿದ್ದೀನಿ. ಅಲ್ಲಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಹೋಗೋಣ, ನಾವು ಕೊಟ್ಟು ಬರೋಣ. ಮಾಡಿಯೋಣ. ಕೊಟ್ಟಿರುವಂಥ ಸ್ಟಿಕ್ಕರ್ನ ನಿಮ್ಮ ಬೆಲ್ ಮೇಲೆ ಅಂಟಿಸ್ಕೊಳ್ಳಿ ರಿಕ್ವೆಸ್ಟು. ಆಮೇಲೆ ಮತ್ತೆ ಮಾಡ್ಬಿಟ್ಟು ಎಲ್ಲೆಲ್ಲೋ ಅಂಟಿಸ್ಕೊಂಡ್ಬಿಡ್ಬೋದು. ಎಲ್ಲರೂ ಹೇಳ್ಬೇಕು ಕ್ಯಾಮ್ರಾ ಅಲ್ಲಿ ಮೇನ್ ಕ್ಯಾಮ್ರಾ ಆಗಂಗಿಲ್ಲ ಇಲ್ಲ.
ಎಷ್ಟು ಫೈನಲಿ ನನ್ನ ಟ್ರಂಕ್ ನಂಬರ್ ಸಿಕ್ಕಿದೆ. ಮೆಂಟಲ್ ಮನೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಗೋಣ, ಎತ್ಕೊಂಡು. ಗೇಮ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕಷ್ಟ ಇದೆ ಅನಿಸ್ತಾ ಇದೆ ಲಾಸ್ಟ್ದು. ಬನ್ನಿ ನೋಡೋಣ ಹೆಂಗಾಡ್ತೀನಿ ಅಂತ ವೀಡಿಯೋ ಹಾಕ್ತೀನಿ ನಂದು. ಸೊ ಗಾಯ್ಸ್ ಫೈನಲಿ ನಾನು ಹೋಗ್ತಾ ಇದ್ದೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ನಮ್ಮ ಮೆಂಟಲ್ ಇಲ್ಲ ರೆಡಿ ಆಗಿದ್ಯಾ? ಸೋತ್ ಬಿಟ್ರೆ ಸೋಲಲ್ಲ ಗಾಯ್ಸ್, ನನ್ನ ಮೇಲೆ ನನಗೆ 101% ನಂಬಿಕೆ ಇದೆ, ನಾನು ಸೋಲಲ್ಲ. ಏನೋ ಗೊತ್ತಿಲ್ಲ ಗಾಯ್ಸ್, ಇದು ಲಕ್ ಗೇಮು, ಹಾರ್ಡ್ ವರ್ಕ್ ಪ್ಲಸ್ ಲಕ್ಕು. ಏನಾಗುತ್ತೆ ಕೀ ತೆಗಿಬೇಕಲ್ಲಿ, ಕಂಪ್ಲೀಟ್ಲಿ ಲಕ್ ಗೇಮು. ನೋಡೋಣ ಲಕ್ ಯಾವ ಥರ ಇದೆ. ಹುಡ್ದಾಗಿಂದ ಅಂತೂ ಒಂಚೂರು ಲಕ್ಕಿಲ್ಲ, ಎಲ್ಲ ಬರ್ತಾರೆ ಹೊಡೆದೋಯ್ತಾರೆ. ಏನಂತೀಯ? ಅದೇ ಇವಂತೂ ನಮ್ಮದು ಎಲ್ಲ ಸ್ಕೂಲಿಂದ ಅದೇ ಭಾಳ ಆಗೈತೆ. ಅದೇನೋ ನಾವು 2026 ಅಂತೀನಿ, 2006 ಬ್ಯಾಚು ಹಿಂಗೆ ಅನ್ಕೊತೀನಿ. ಬನ್ನಿ ಇವಾಗ ಗೇಮ್ ಆಡ್ಬೇಕಾದ್ರೆ ತೋರಿಸ್ತೀನಿ, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಗೈಸ್ ಫೈನಲಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಟ್ರಂಕ್ ನಂಬರ್ ಇನ್ನೂ ಬಂದಿಲ್ಲ, ಊಟ ಬಂತು, ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿ ಗೇಮ್ ಆಡೋದು ಗೊತ್ತಾ ತೋರಿಸ್ತಾನೆ ಜಶ್ವಂತು. ಬನ್ನಿ ನೋಡೋಣ. ಭಯ ಆಗ್ತಾಯಿದೆ ಗೈಸ್, ಗೆಲ್ತೀನ ಗೆಲ್ಲಲ್ವಾ? ಮೆಂಟರ್ ಯಾರು ಹೇಳು? ಗೆದ್ದೆ ಗೆಲ್ತೀನಿ ಗೈಸ್, ಪಕ್ಕ ಗೆಲ್ತೀನಿ. ಬನ್ನಿ ಹೋಗೋಣ. ಏನ್ ಮಾಡಿ ಗೊತ್ತಾ ಬ್ರೋ, ಹಿಂಗಾಸಿನ ಮತ್ತೆ ನೋಡೋಣ ಪ್ರೇಕ್ಷಕರೇ. ಈಗ ನಮ್ಮ ಸ್ಪರ್ಧಾಳುಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ತಡ್ರಿ. ಅಮೇರಿಕ ಒಂದು ಸೌತ್ ಆಫ್ರಿಕಾ. ಮೊಟ್ಟ ಮೊದಲ ಬಾರಿಗೆ ಗೈಸ್ ನೋಡಿ, ಇವಾಗ ದೀಕ್ಷೆ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ ನೋಡಿ. ಫ್ಯಾಮ್ ನೆನ್ನೆ ಹೇಳಿದಾಗೆ ನಾನು ಸೆಲೆಕ್ಟ್ ಆಗಿದ್ದೀನಿ. ಫಸ್ಟ್ ರೌಂಡ್ ಮುಗಿಸಿ ಫುಲ್ ಖುಷಿಯಾಗಿದೆ ಗೈಸ್. ನಿನ್ನೆಗಿಂತ ಫುಲ್ ಕಷ್ಟ ಇತ್ತು, ಪೇಪರ್ ಎತ್ತಿಕಾಯಿತು, ಇಂಟರ್ವ್ಯೂನು ಕೊಟ್ಟು ಬಂದಿದ್ದೀನಿ. ಸಕ್ಕತ್ತಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೆಕೆಂಡ್ ರೌಂಡ್ ಕರಿತಾರೋ ಬಿಡ್ತಾರೋ ಸೆಕೆಂಡ್ರಿ, ಅದು ಫಸ್ಟ್ ರೌಂಡ್ ಮುಗಿಸಿದ್ದೀನಿ. ಆ್ಯಂಡ್ ಹೆಂಗಿತ್ತು ಮಚ್ಚ? ತಲೆಗಾಗ್ತು ಗೈಸ್, ಹೆಂಗಿತ್ತು? ಸಕ್ಕತ್ತಾಗಿತ್ತು ಗೈಸ್. ಆದ್ರೆ ಊಟ ಮಾಡಕ್ ಬಿಟ್ಟಿಲ್ಲ. ಹೆಂಗ್ ಓಡ್ ಬಂದೆ ಅದನ್ನ ಅವ್ರು ಹೇಳೋ ಗೈಸ್. ನಮ್ಮ ಕುದುರೆ ಏನ್ ಅನ್ಕೊಂಡಿದ್ದೀರಾ? ಹಾಂ ಗೈಸ್, ಸಕ್ಕತ್ತಾಗಿ ಆಡಿದ್ದೀನಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಚೆನ್ನಾಗಾಯಿತು ಅಂತ. ನಂಬರ್ ಈಸ್ಕೊಂಡಿದ್ದಾರೆ, ಫಾರ್ಮು ಈಸ್ಕೊಂಡಿದ್ದಾರೆ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಆ್ಯಂಡ್ ಮನೆಗೆ ಹೋಗಿ ಫ್ಯಾಮಿಲಿ ರಿಯಾಕ್ಷನ್ ತೊಗೊಳ್ಳೋಣ. ಫೈನಲಿ ಗಾಟ್ ಸೆಲೆಕ್ಟೆಡ್ ಗೈಸ್. ಕಮಾನ್ ಗೈಸ್, ಇವಾಗ ಮನೆಗೆ ಹೋಗೋಣ. ನಿನ್ನೆ ಮಳೆ ಬಂತು ಅಂತ ಶೋ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು, ಅಂದರೆ ನಿಲ್ಲಿಸ್ಬಿಟ್ಟಿದ್ರು. ನನ್ನ ನಂಬರ್ ಬಂದಿರಲಿಲ್ಲ ನಿನ್ನೆ. ಸೊ ಇವತ್ತು ಬಂತು, ಬೆಳಗ್ಗೆ ಬಂದು ಎಲ್ಲೂ ಮಾತಾಡೋದು ಹೇಳೋದು ಬೇಡ ಅಂತ ಕಾಯ್ತಾ ಇದ್ದೆ. ಫೈನ್ ಸೆಲೆಕ್ಟ್ ಆಗಿದ್ದೀನಿ. ಲೆಟ್ಸ್ ಗೋ. ಫೈನಲಿ ನಮ್ಮ ಮೆಂಟರ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಮೆಂಟರ್ ಸರ್ ಇಲ್ಲೇ ಅವರೇ, ನಮ್ಮ ಬಾಸ್ ಹೆಂಗಾಯ್ತು? ಸೆಲೆಕ್ಟ್ ಆಗಿದ್ದೀನಿ. ಗೊತ್ತಿತ್ತು ಬಿಡು, ಗಂಟೆ ಹೊಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಹಾಂ, ಅವರೆಲ್ಲ ಮಾತಾಡಿದ್ರೆ ನಾ ಮಾತಾಡೋದಕ್ಕೆ ಕೊಟ್ಬಿಟ್ಟವ್ರು ನಿಮ್ಗೆ. ಅಯ್ಯಪ್ಪ, ಒಂದೊಂದು ಜೊತೆಗೆ ಒಂದೊಂದು ಥರ ಮಾತಾಡ್ತೀರಲ್ಲಿ. ಹೋಗೋಣ. ಹೆಂಗನಿಸ್ತೈತೆ ಮಚ್ಚ? ನಾನು ನೋಡಿಲ್ಲ ಕಣ, ಅವನ್ನ ಕೇಳೋ. ನಿನ್ನ ಮೇಲೆ ನನ್ನ ಮೇಲೆ ನಂಬಿಕೆ ಇರಲಿಲ್ವೇನೋ? ಇರಲಿಲ್ಲ. ಏನು ಟ್ರೈನಿಂಗ್ ಕೊಟ್ಟಿದ್ದೆ, ಆದ್ರೆ ಅವನ ಎಫೆಕ್ಟ್ ಬೇಕು ಅಲ್ವೇನೋ, ಒಂದು ಸೈಡಿಂದ ಆಗುತ್ತಾ? ಆಯ್ತು ಸರ್, ಟ್ರೈನಿಂಗ್ ಸರ್ ಸೂಪರ್ ಟ್ರೈನಿಂಗ್ ಕೊಟ್ಟು ಸರ್. ಮೆಂಟರ್ ಸರ್, ನಮ್ಮ ಮೆಂಟರ್ ಹೆಲ್ಪ್ ಮಾಡಿರೋದು ನಮಗೆಲ್ಲ. ಥ್ಯಾಂಕ್ ಯು ಸರ್ ಮೆಂಟರ್ ಸರ್, ನೆನ್ನೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು. ಖಾಲಿ ಬಿಡ ಕಾಲಿಗೆ ಬಿಡು ಅಂತವನೇ. ಏನೋ ಮಾತಾಡ್ತಾ ಇದ್ದೀರಾ ಇಬ್ರು? ಆಯ್ತು ಸರ್, ಸರ್ ಆಯ್ತು ಸರ್. ಸೊ ಬನ್ನಿ ಗೈಸ್, ಮನೆ ಮಾಡೋಣ. ಇವಾಗ ಇವನಿಗೂ ಸಿಕ್ಕಿದಾಯ್ತು ನಮ್ಮ ಮೆಂಟರ್ ಸರ್ಗೆ. ಖಾಲಿ ಪಲಾವ್ ನನ್ನ ಮಗನೇ, ಹೋಗಲು
ಡ್ಯಾಶು ಇವನೇನೋ ಮಾಡ್ಬಿಟ್ಟೆ ನಡಿಯೋ ಗಾಯ್ಸ್ ನೆನ್ನೆ ಅಲ್ಲಿಂದ ಬಂದು ಮಲಗಿಬಿಟ್ಟಿದ್ದೆ ಆ್ಯಂಡ್ ಇವಾಗ ಇದ್ದೀನಿ. ಸೊ ಬನ್ನಿ ನಾವು ಅಮ್ಮನ ರಿಯಾಕ್ಷನ್ ತೊಗೊಳ್ಳೋಣ. ಏನು ಅನಿಸ್ತಿದೆ ಮಮ್ಮಿ ಫಸ್ಟ್ ರೌಂಡ್ ಕ್ಲಿಯರ್ ಆಗಿರೋದಕ್ಕೆ? ಕಂಗ್ರ್ಯಾಚುಲೇಷನ್. ಆ್ಯಂಡ್ ಸೆಕೆಂಡ್ ರೌಂಡ್ಗೂ ಹಿಂಗೆ ಗೆದ್ದು ಥರ್ಡ್ ರೌಂಡಲ್ಲೂ ಗೆದ್ದು ಸೊ ಶೋಗೇನೆ ಸೆಲೆಕ್ಷನ್ ಆಗೋವಂಥ ಹಾರೈಸ್ತಾ ಇದ್ದೀನಿ. ಸೊ ಗಾಯ್ಸ್ ನಾನು ಅದು ಹೋಪ್ ಮಾಡ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಆಗ್ತದೆ ಆಗುತ್ತೆ ಗಾಯ್ಸ್. ನನಗೆ ಗೊತ್ತಿರೋರೊಬ್ರು ಹೇಳಿದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇರೋ, ಡೈಲಿ ಬರಿತಾ ಇರೋ ಅಂತ. ಅದು ವರ್ಕ್ ಆಗ್ತಿದೆ ನನಗೆ. ಥ್ಯಾಂಕ್ ಯು ಫಾರ್ ದೆಮ್. ಆ್ಯಂಡ್ ನಿಮ್ಮದು ಅಷ್ಟೇ ಗೈಸ್, ಏನಾದ್ರು ಕನಸಿದ್ರೆ ಮಾಡಬೇಕು ಅಂದರೆ ಮಾಡಿಬಿಡಿ, ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಅಷ್ಟೇ 10 ಗಂಟೆಗೆ ಆಡಿಷನ್ ಇತ್ತು, ಮನೇಲಿ 8:30 ಆದರೂ ಮನೇಲಿ ಇದ್ದು 2 ಮಂತ್ಸ್. ಆಮೇಲೆ ನಮ್ಮಮ್ಮ ಹೋಗು ಅಂದರು, ಹೋದೆ, ಕೊಟ್ಟೆ, ಸೆಲೆಕ್ಷನ್ ಆಯಿತು. ಐ ಆಮ್ ಹ್ಯಾಪಿ. ತುಂಬ ಎಕ್ಸೈಟ್ಮೆಂಟ್ ಇಲ್ಲ, ಸೆಕೆಂಡ್ ರೌಂಡ್ ಕರೀತಾರೋ ಇಲ್ವೋ ಗೊತ್ತಿಲ್ಲ. ಹೋಪಿಂಗ್ ಫಾರ್ ಗುಡ್, ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಆದರೆ ನಿಮಗೆಲ್ಲ ಕೊಡ್ತಾ ಇರ್ತೀನಿ ಅಪ್ಡೇಟು. ಆ್ಯಂಡ್ ಬ್ಲಾಗ್ ಬರ್ತಾ ಇರುತ್ತೆ, ಆ ಬ್ಲಾಗ್ ಬಂದಾಗ ಮಾತ್ರ ಹಾಕ್ತೀನಿ. ಲೆಟ್ಸ್ ಗೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಲವ್ ಯು, ಟೇಕ್ ಕೇರ್, ಆಲ್ ಬೈ ಬಾಯ್. ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೆಟ್ಸ್ ಗೋ. ಅಷ್ಟೇ.